ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ನಿಖಿಲ್ ಕುಮಾರಸ್ವಾಮಿ. ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಮೊಮ್ಮಗ, ಮಾಜಿ ಶಾಸಕರಾದ ಅನಿತಾ ಕುಮಾರಸ್ವಾಮಿ ಅವರ ಮಗ, ಮಾಜಿ ಮುಖ್ಯಮಂತ್ರಿ, ಸಚಿವರು, ಶಾಸಕರು, ಹಾಲಿ ಕೇಂದ್ರ ಸಚಿವರ ಮಗ HD ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು 3 ಸರಿ ಎಲೆಕ್ಷನ್ನಲ್ಲಿ ಸೋತರು. ವ್ಯಕ್ತಿ ಒಂದು ಸರಿ ಸೋತ್ರೆ ಸೈಡು ಮೂಲೆಗೆ ಹೋಗುವಂಥ ಕಾಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 3 ಸಲ ಸೋತರು ಜನಗಳ ಪ್ರೀತಿ ಗಳಿಸಿ ಅಲ್ಲೇ ಗೆಲ್ತೀನಿ ಅನ್ನೋ ಒಂದು ಹೋರಾಟನ ಇಟ್ಟು ಮತ್ತೆ ಪಾದಯಾತ್ರೆಗಳನ್ನು ಶುರು ಮಾಡಿದ್ದಾರೆ. ಜನಗಳೆಲ್ಲ ಹೇಳ್ತಿರೋದು ಕುಮಾರಣ್ಣನ ಭಾವನೆ ಇವ್ರ ಮುಖದಲ್ಲಿ ಕಾಣಿಸ್ತಿದೆ, ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೋದನೋ ಏನೋ ಅಂತ. ಬೇರೆ ಯಾರು ಈ ಥರ ಒಂದು ವ್ಯವಸ್ಥೆಗಳು ಎಲ್ಲ ಇದ್ದಿದ್ರೆ ಯಾರ ಮರೆ ಇಷ್ಟು ಗುದ್ದಾಡ್ತಾರೆ, ಜನಗಳು ಏನು ನಮಗೆ ಹೇಳಿದ್ದು ಕೇಳ್ತಾರೆ, ನಾವು ಏನಾರು ನಮಗೆ ಓಟ್ ಹಾಕ್ತಾರೋ 3 ಸರಿ ಸೋಲ್ಸಿದ್ದಾರೆ, ಆರಾಮಾಗಿ ನಾವು ಸಿನಿಮಾ ಮಾಡ್ತಾಯಿದ್ದೀನಿ ಮಾಡ್ಕೊಂಡಿರೋ ನಾನು. ಆದರೆ ಬಿದ್ದ ಜಾಗದಲ್ಲೇ ಎದ್ದು ತೋರಿಸ್ತೀನಿ, ಜನಗಳ ನಂಬಿಕೆ ಗಳಿಸ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೊರಟಿದ್ದಾರೆ. ಅವರು ಪಾದಯಾತ್ರೆ ಯಾವ ರೀತಿ ಇತ್ತು ಅಂದರೆ ಅದ್ಭುತವಾಗಿತ್ತು. ಕೆಲವರು ಮೋದಿಯವ್ರನ್ನ ಆಡ್ಕೊತ ಇದ್ರು, ಮಧ್ಯದ ರಾತ್ರಿಲಿ ವಿಡಿಯೋ ಬಿಟ್ಟರು ಅಂತ. ನಮ್ಮ ಕರ್ನಾಟಕದಲ್ಲಿ ಕೆಲವರು ಮಧ್ಯದ ರಾತ್ರಿಲಿ ವಿಡಿಯೋ ಬಿಡಬೇಕಾಯ್ತು ನಿಖಿಲ್ ಕುಮಾರಸ್ವಾಮಿ ಅವರ ಪಾದಯಾತ್ರೆಯ ಶುರುವಾಗ ಮುಂಚೆ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಇವರ ಪಾದಯಾತ್ರೆಯ ಬಿಸಿ ಎಲ್ಲಿಗೆ ತಟ್ಟಿದೆ ಅಂತ. ಹಾಗಾಗಿ ಇಂಥ ಯೋಚನೆಗಳು, ಇಂಥ ಒಂದು ಕುತೂಹಲಗಳು, ಯಾವುದೇ ಜಂಬವಿಲ್ಲದಲೇ ಜನಗಳ ಹತ್ರ ಬೆರೆಯುವಿಕೆ, ಇದು ನಿಜವಾದ ಜನನಾಯಕನ ಒಂದು ಏನಂತಾರೆ ಜನನಾಯಕರಿಗೆ ಇರಬೇಕಾದ ಗುಣಗಳು. ಮತ್ತೆ ರಾಮನಗರ ಜನತೆ ಮನಸ್ಸು ಗೆದ್ದು ಬಡವರ ಪರ ನಿಂತು ರೈತರ ಪರ ಹೋರಾಡಿ ನಾನು ಗೆಲ್ಲಬೇಕು, ನಾನು ಎಲ್ಲಿ ಬಿದ್ದೆ ಅದೇ ಜಾಗದಲ್ಲಿ ಜನಗಳ ನಂಬಿಕೆ ಗೆಲ್ಲಿಸಿ ಅಲ್ಲಿ ಗಟ್ಟಿ ಬೇರೂರಬೇಕು ಅನ್ನೋ ನಾನು ಹೊರಟಿರೋ ನಿಖಿಲ್ ಅವರಿಗೆ ಶುಭಾಶಯ ಕೊಡ್ತೀನಿ. ಯಾಕೆ ಅಂದರೆ ಒಬ್ಬ ಯುವಕ ಇಂಥ ಒಂದು ಧೈರ್ಯದಿಂದ ಮುನ್ನೋಗ್ತಾ ಇರೋದ್ರಿಂದ ಒಂದು ಒಳ್ಳೆ ಮಾತಾಡಬೇಕು, ಒಂದು ಒಳ್ಳೆ ಸಪೋರ್ಟ್ ಮಾಡಬೇಕು. ಯುವಕರು ಅಂದರೆ ಈಗ ರಾಜಕೀಯದಲ್ಲಿ 50 ವರ್ಷ 60 ವರ್ಷ ಅವ್ರನ್ನೇ ಯುವಕರು ಅಂತಾರೆ. ಇವರು ರಾಜಕೀಯ ವ್ಯಕ್ತಿಗಳು, ನಿಜವಾದ ಜನ ಯಾರು ಅನ್ನಲ್ಲ. ಹಾಗಾಗಿ ಒರಿಜಿನಲ್ ಯುವಕ ಹಿಂಗೆ ಹೋರಾಟಕ್ಕೆ ಹೊರಟೋದ್ರಿಂದ ನಮ್ಮ ಕೈಲಾದಂಥ ಒಂದು ಮಾತುಗಳನ್ನ ಹೇಳಿ ಅವ್ರನ್ನ ಹುರಿದುಂಬಿಸ್ಬೇಕು. ಇವು ನಿಖಿಲ್ ಯಾವುದೋ ಈ ಪಕ್ಷದ ಪರವಾಗಿ ಆ ಪಕ್ಷದ ಪರವಾಗಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸತ್ಯ ತಿಳಿಸಲು ಈ ವಿಡಿಯೋ ಮಾಡ್ತಾ ಇರೋದು. ಒಬ್ಬ ಯುವಕರ ಬಗ್ಗೆ ಈ ಥರ ನೋಡಿ ಒಂದು ಹುಮ್ಮಸ್ಸಿದೆ, ಸೋತ ಜಾಗದಲ್ಲಿ ಮತ್ತೆ ಗೆಲ್ಲಬೇಕು ಅನ್ನೋ ಛಲ ಇದೆ ಅನ್ನೋದು ಕಾರಣಕ್ಕೋಸ್ಕರ ಈ ಮಾಡ್ತಾಯಿದ್ದಾರೆ, ಮಾದರಿಯಾಗಿದ್ದಾರೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಬೇರೆ ಯಾವುದೇ ಪಕ್ಷದ ಪರವಾಗಿ ವ್ಯಕ್ತಿಯ ಪರವಾಗಲ್ಲ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ಆರಸಿ ಕಾಪಾಡಿ. ಜೈ ಶ್ರೀರಾಮ್.